ಜ್ಯೋತಿಷಿಯ ಮಾತು ಕೇಳಿ ಹೆತ್ತ ತಾಯಿಯನ್ನೇ ಕೊಂದ ಮಗಳು. ತುಮಕೂರು ತಾಲೂಕಿನ ಅನುಪನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪುಷ್ಪಲತಾ 55 ವರ್ಷದ ಮೃತ ದುರ್ದೈವಿ, ಸುಚಿತ್ರಾ 35 ಕೊಲೆಗೈದ ಮಗಳು. ಕೊಲೆ ಮಾಡೋರೆಲ್ಲ ಸುಚಿತ್ರ ಆದ್ರೆ ಕತೆ ಏನ್ರಯ್ಯ? ಜ್ಯೋತಿಷಿಯ ಮಾತು ಕೇಳಿ ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಈಕೆ. ತುಮಕೂರು ತಾಲೂಕಿನ ಅನುಪನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪುಷ್ಪಲತಾ 55 ಮೃತ ದುರ್ದೈವಿ, ಸುಚಿತ್ರಾ 35 ಕೊಲೆಗೈದ ಪಾಪಿ ಮಗಳು. ತಾಯಿ ಹೆಸರಲ್ಲಿ ಒಂದು ಮನೆ, ಬ್ಯಾಂಕ್ನಲ್ಲಿ 40 ಲಕ್ಷ ಹಣ ಇತ್ತಂತೆ. ಇದನ್ನ ಲಪಟಾಯಿಸೋದಕ್ಕೆ ಕೊಲೆ ಎಂಬ ಶಂಕೆ. ಆರೋಪಿ ಸುಚಿತ್ರಾ ತುಮಕೂರಿನ ಶ್ರೀನಗರದಲ್ಲಿ ಗಂಡನೊಂದಿಗೆ ವಾಸ. 1.5 ವರ್ಷಗಳ ಹಿಂದೆ ಸುಚಿತ್ರಾಳ ತಂದೆ ನಿಧನರಾಗಿದ್ರು. ಈ ಸಾವಿಗೆ ತಾಯಿ ಪುಷ್ಪಲತಾ ಕಾರಣ ಎನ್ನುವ ಶಂಕೆ. ಈ ವಿಷಯವನ್ನು ಸುಚಿತ್ರಾಗೆ ಒಬ್ಬ ಜ್ಯೋತಿಷಿ ಹೇಳಿದ್ದ. ಆನ್ಲೈನ್ನಲ್ಲಿ ಜ್ಯೋತಿಷಿಯನ್ನ ಸಂಪರ್ಕಿಸಿದ್ದ ಸುಚಿತ್ರಾ, ತಂದೆ ಸಾವಿಗೆ ನಿಮ್ಮ ತಾಯಿ ಮಾಟ ಮಾಡಿಸಿದ್ದಾಳೆ ಎಂದಿದ್ದ ಜ್ಯೋತಿಷಿ. ಜ್ಯೋತಿಷ್ಯದ ಮಾತುಗಳನ್ನ ನಂಬಿ ಈ ಕೊಲೆ. ಇಲ್ಲೂ ಒಬ್ಬ ಜ್ಯೋತಿಷ್ಯ, ಇಲ್ಲೂ ಒಬ್ಬ ಸುಚಿತ್ರ. ತಾಯಿ ನಿದ್ರಿಸುತ್ತಿದ್ದ ವೇಳೆ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ. ಈ ಸಾವನ್ನ ಸಹಜ ಸಾವು ಎಂದು ಬಿಂಬಿಸಿ ಅಂತ್ಯಕ್ರಿಯೆ. ಸುಚಿತ್ರಾ ಪ್ಲಾನ್. ಜ್ಯೋತಿಷಿ ಕೆಲ ತಾಂತ್ರಿಕ ವಿದ್ಯೆಗಳನ್ನು ಕಲಿತಂತಹ ಮನೆಹಾಳು ಜ್ಯೋತಿಷ್ಯರು, ತಲೆಮಾಸ್ದವರು. ಏನೋ ಬೊಗಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಏನೂ ಯೋಚನೆ ಮಾಡದಲೆ ಹಂಗೆ ಗಂಟ್ಲ ಕೆಳಗೆ ಇಳಿಸ್ಕೊಂಡು ಹೆತ್ತು ಹೊತ್ತ ತಾಯಿ ಮಲಗಿದಾಗ ಆಕೆಯ ಬಾಯಿಗೆ ದಿಂಬಿಟ್ಟು ಕೊಂದಿದ್ದಾಳೆ ಅನ್ನುವುದಾದ್ರೆ ಈಕೆ ಕಲಿತ ಸಂಸ್ಕಾರ, ಈಕೆಯ ಅದೆಂತಹ ನಿರ್ಭಾವುಕ ಹೃದಯ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಜ್ಯೋತಿಷ್ಯರಿದ್ದಾರೆ. ಸಂಖ್ಯಾಶಾಸ್ತ್ರವನ್ನು ನಂಬಿ ಅದರ ಮಾನದಂಡದಲ್ಲಿ ಹೇಳುವಂತಹ ಎಲ್ಲ ಜ್ಯೋತಿಷ್ಯರಿಗೂ ಕೂಡ ಈ ಪದಗಳ ಅನ್ವಯಿಸೋದಿಲ್ಲ. ಆದರೆ ಕೆಲವೊಂದು ನಕಲಿ ಡೋಂಗಿ ಜ್ಯೋತಿಷ್ಯರಿಂದ ಈ ತರಹದ ಕೊಲೆಗಳು ರಾಜ್ಯದಲ್ಲಿ ಆಗ್ತಿರಬೇಕಾದ್ರೆ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ? ಜನಸಾಮಾನ್ಯರು ಬ್ಲೈಂಡ್ ಆಗಿ ಎಲ್ಲರನ್ನು ನಂಬೋದಕ್ಕೆ ಹೋಗ್ತಾರೆ. ಬ್ಲೈಂಡ್ ಆಗಿ ಅವನೇನೋ ಟೊಪ್ಪಿ ಇಟ್ಕೊಂಡವನೇ, ಅವನೋ ಗಡ್ಡ ಬಿಟ್ಟವನೇ, ಇನ್ಯಾವನೋ ಕಾವಿ ತೊಟ್ಟವನೇ ಅನ್ನೋ ಕಾರಣಕ್ಕೋಸ್ಕರ ನಂಬಿಕೆಗೆ ಅರ್ಹವಾದ ಮಾನದಂಡ ಆಗಬಾರದು. ತಾಯಿ ಹೆಸರಲ್ಲಿ ಒಂದು ಮನೆ ಇತ್ತು, ಬ್ಯಾಂಕ್ನಲ್ಲಿ 40 ಲಕ್ಷ ರೂಪಾಯಿ ಇಟ್ಕೊಂಡಿದ್ಲಂತೆ ತಾಯಿ ಪಾಪ. ಇದನ್ನ ಲಪಟಾಯಿಸೋದಕ್ಕೆ ಕೊಲೆ ಮಾಡಿದ್ಲು. ಆ ಕೊಲೆಗೊಂದು ಸೋಗು ಬೇಕಿತ್ತು. ಈಕೆಯ ತಂದೆ ಈ ಹಿಂದೆ ನಿಧನರಾಗಿದ್ರಂತೆ. ಆ ತಂದೆ ಸಾಯೋದಕ್ಕೆ ಈ ನಿನ್ನ ತಾಯಿ ಕಾರಣ ಅಂಥೇಳಿ ಇವನು ಯಾವನೋ ಆನ್ಲೈನಲ್ಲಿ ಬಂದು ಬೊಗಳಿದ್ನಂತೆ. ಅದನ್ನ ಈ ಹೆಣ್ಣುಮಗಳು ನಂಬಿದ್ಲು. ತಾಯಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ಲು. ಹೆತ್ತ ತಾಯಿಯನ್ನ ಕೊಲ್ಲೋ ಹಂತಕ್ಕೆ ಮಗಳು ಹೋಗಿದ್ದಾಳೆ ಅನ್ನುವುದಾದ್ರೆ ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತದ ಕತೆ. ಇದು ನಮ್ಮ ರಾಜ್ಯದಲ್ಲೇ ನಡೀತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಈ ತರಹದ ಡೋಂಗಿ ಜ್ಯೋತಿಷ್ಯರಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.